ಓಂ ನಮಃ ಶಿವಾಯ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಓಂ ಶ್ರೀ ಸದ್ಗುರು ಗುರುನಾಥ ಅರುಣ ಸ್ವಾಮಿ ಮಹಾರಾಜ್ ಕಿ ಜೈ. ಓಂ ಶ್ರೀ ಸಂತ ಜ್ಞಾನ ದೇವ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. 10ನೇಯ ಅಧ್ಯಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮತೆ ಹೊಂದಿದ ಮನಕ್ಕೆ ಜಗದೋಳೇಕ ವಸ್ತುವು ಕಾಣುವುದು. ಬ್ರಹ್ಮವೇ ತಾನು ವಿಕೃತತ್ವದಿ ಸರ್ವಭಾವದೊಳಿದಿರುವುದು. ಇಂಥ ಸಚ್ಚಿತ್ ಪೂರ್ಣ ಸುಖಮಯ ತನವು ಸಿದ್ಧ ಗುರುವಿನದು. ಸಂತಸದಲೀವನನ್ನು ಭಜಿಸಿದೊಡೇಕ ರೂಪವು ತಿಳಿಯುವುದು. ಶ್ರೀ ಸಿದ್ಧಾರೂಢ ಭಗವಂತನು ಪ್ರಾಣಿಗಳ ಮೇಲೆ ಬಹುಕೃಪಾವಂತನು. ಭಕ್ತರಿರಲಿ ಉನ್ಮತ್ತರಿರಲಿ ಭವಸಾಗರದೊಳಗಿಂದ ಅವರನ್ನು ತಾರಿಸಲಿಕ್ಕೆ ಸಿದ್ಧನಾಗುವನು. ಆತನು ಜ್ಞಾನ ಬೋಧದ ಸಾಗರನಿರುವನು. ಸಂಸಾರ ನದಿಯ ಆಚೆ ದಂಡೆಯಾಗಿಯೂ ಮತ್ತು ಸರ್ವ ಜಗತ್ತಿನ ಆದ್ಯ ಗುರುವಾಗಿಯೂ ಇರುವನು. ಆ ಸದ್ಗುರುವಿನ ಚರಿತ್ರೆಯನ್ನ ಶ್ರವಣ ಮಾಡುತ್ತಿರುವಾಗೆ ದೋಷಗಳು ಸರ್ವತ್ರ ನಾಶವಾಗುತ್ತವೆ. ಅನನ್ಯ ಭಾವದಿಂದ ಆತನ ನಾಮವನ್ನ ಸ್ಮರಿಸಿದರೆ ಸಂಸಾರ ವಾರ್ತೆಯೇ ಉಳಿಯಲಾರದು. ಇರಲಿ, ಹಿಂದಿನ ಅಧ್ಯಾಯಗಳಲ್ಲಿ ಸಿದ್ಧಗುರುಗಳು ಮಂಗಲಗಿರಿಯ ಮೇಲೆ ಮಾಡಿದ ಅಪೂರ್ವ ಚರಿತ್ರವನ್ನ ಶ್ರೋತಾಜನರು ಕೇಳಿರುವರು. ಅನಂತರ ಮಂಗಲಗಿರಿಯಿಂದ ಇಳಿದು ಬರುವಾಗ ಸಿದ್ಧಧಯಾಗನರು ಒಂದು ಗುಹೆಯೊಳಗೆ ಸೋಮೇಶ್ವರನೆಂಬ ನಾಮವುಳ್ಳ ಒಬ್ಬ ಬ್ರಾಹ್ಮಣನನ್ನ ಕಂಡರು. ಆತನು ಕುಕ್ಕುಟನಾಥ ಕಲ್ಪ, ಪರ್ವತ ಕಲ್ಪ, ಮೂಲಿಕಾರಸವಾದ ವಶ್ಯಾಕರ್ಷಣಾದಿ ಕ್ಷುದ್ರ ಸಿದ್ಧಿಗಳನ್ನ ಪಡಿಸುತ್ತಿದ್ದನು. ಆ ಬ್ರಾಹ್ಮಣನು ಇಂಥ ಕರ್ಮವನ್ನ ನೋಡಿ ಸಿದ್ಧರು ಅವನ ಮೇಲೆ ದಯವುಳ್ಳವರಾಗಿ ಇದೇನು ಕರ್ಮ ಮಾಡುವೆ ಅಂತ ಕೇಳಿದರು. ಮತ್ತು ಅಂದದ್ದೇನೆಂದರೆ, ನೀನು ಬ್ರಾಹ್ಮಣ ಯೋನಿಯೊಳಗೆ ಹುಟ್ಟಿ ಈ ಅಯೋಗ್ಯ ಕೆಲಸಗಳನ್ನ ಮಾಡುವುದೋ, ಈ ಕ್ಷುದ್ರ ಕಾರ್ಯಗಳನ್ನ ಮಾಡಿ ವ್ಯರ್ಥವಾಗಿ ಸ್ವಧರ್ಮದಿಂದ ಭ್ರಷ್ಟನಾಗುವೆ. ಕಲ್ಪ ವೃಕ್ಷವು ಅಂಗಳದಲ್ಲಿರುವಾಗ ಅವನ್ನು ಛೇದಿಸಿ ಕಂಟಕ ವೃಕ್ಷವನ್ನ ಹಚ್ಚಿದನು. ಸರ್ವತಾ ನಿಂದೆಗೆ ಪಾತ್ರನಾಗುವನು. ಇಂಥ ಶಾಸ್ತ್ರಗಳನ್ನ ಪಠಿಸಿದರೂ ಪೂರ್ವ ಪುಣ್ಯದ ಸಂಚಯ ಇದ್ದ ವಿನಃ ಇವು ಸಿದ್ಧಿಸಲಾರವು. ಈ ಹೇತುವಿನಿಂದಾದರೂ ಪುಣ್ಯ ಮಾಡಲಿ ಎಂದು ಇವು ಬರೆದಿರುತ್ತವೆ. ಪುಣ್ಯ ಕರ್ಮದ ಆಚರಣೆಯಿಂದ ಶ್ರೌತ ಸ್ಮಾರ್ಥ ಕರ್ಮಗಳನ್ನ ಮಾಡುವರು. ದೇಹಪಾತವಾದ ಮೇಲೆ ಪುಣ್ಯಲೋಕಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಸುಖವನ್ನು ಅನುಭವಿಸಿ ಪುಣ್ಯಕ್ಷಯವಾದ ಕೂಡಲೇ ಈ ಲೋಕಕ್ಕೆ ಪುನಃ ಬರುವರು. ಅವರಿಗೆ ಸಹ ಈ ಜನ್ಮ ಮರಣ ರೂಪ ದುಃಖ ತಪ್ಪುವುದಿಲ್ಲ. ಹೀಗಿರುವಾಗ ಇಂಥ ಪಾಪ ಕರ್ಮಗಳನ್ನ ಮಾಡುವವನಿಗೆ ಸುಖವು ಹೇಗೆ ಸಿಕ್ಕೀತು? ಈ ಕರ್ಮಗಳಿಂದ ನೀನು ಮುಂದೆ ನಿಶ್ಚಯವಾಗಿ ನರಕಕ್ಕೆ ಗುರಿಯಾಗುತ್ತಿ ಎಂದು ಹೇಳಿದ್ದು ಕೇಳಿ ಆ ಬ್ರಾಹ್ಮಣನು ವಿಚಾರಯುಕ್ತನಾಗಿ, ಹೇ ಮಹಾತ್ಮರೇ, ನಾನು ಮೂಢಮತಿ ಇದ್ದು ಈ ಶಾಸ್ತ್ರಗಳ ದುಸ್ಥಿತಿಯನ್ನ ತಿಳಿಯಲಿಲ್ಲ ಎಂದು ಅಂದನು. ಅದಕ್ಕೆ ಸಿದ್ಧಗುರುಗಳು, ಎಲೈ ಬ್ರಾಹ್ಮಣನೇ, ಗುರುವನ್ನು ಪರೀಕ್ಷಿಸದೆ ಆತನನ್ನು ಶರಣು ಹೊಕ್ಕದ್ದು ತಪ್ಪು ನಿನ್ನದೇ ಇದೆ ಎಂದು ನುಡಿಯಲು ಆ ಬ್ರಾಹ್ಮಣನು, ಈಗ ದೋಷ ಪರಿಹಾರಾರ್ಥವಾಗಿ ನಾನು ಏನು ಪ್ರಾಯಶ್ಚಿತ ಮಾಡಿಕೊಳ್ಳಲಿ ಎಂದು ಕೇಳಿದನು. ಆಗ ಸಿದ್ಧಾರೂಢರು, ನೀನು ಈ ಪ್ರಾಯಶ್ಚಿತ್ತಾರ್ಥವಾಗಿ ನಿತ್ಯ ಗಾಯತ್ರಿ ಮಂತ್ರವನ್ನು 24,000 ಸರ್ತಿ ಜಪಿಸಬೇಕು. ಈ ಪ್ರಕಾರ ನಿತ್ಯ ಜಪಿಸಿದೆಯೆಂದರೆ ನೀನು ಚಿತ್ತಶುದ್ಧಿಯನ್ನ ಹೊಂದಿ ಸ್ವರೂಪಾನಂದವನ್ನ ಪಡೆದುಕೊಳ್ಳುವಿ ಎಂದು ನುಡಿದರು. ಆಗ ಆ ಬ್ರಾಹ್ಮಣನು ಸದ್ಗುರು ವಚನಕ್ಕನುಸರಿಸಿ ಆ ಪುಸ್ತಕಗಳನ್ನ ವಿಸರ್ಜಿಸಿ ಆಮೇಲೆ ಸಿದ್ಧರಿಗೆ ನಮಸ್ಕಾರವನ್ನ ಮಾಡಿ ಸ್ವಸ್ಥಾನಕ್ಕೆ ತೆರಳಿದನು. ಸದ್ಗುರುಗಳಾದರೂ ಅಲ್ಲಿಂದ ಹೊರಟು ಗ್ರಾಮ ನಗರಾದಿಗಳನ್ನ ನೋಡುತ್ತಾ ಕಷ್ಟ ದುಃಖಗಳನ್ನ ಸಹನ ಮಾಡುತ್ತಾ ಆದ್ವಾನಿ ಪಟ್ಟಣಕ್ಕೆ ಬಂದರು. ಅಲ್ಲಿ ಒಂದು ಗುಡ್ಡದ ಮೇಲೆ ಬಾಳೆಕೊಳವೆಂಬ ಸ್ಥಾನದಲ್ಲಿ ಮಹಾ ಸತ್ಪುರುಷರೆಲ್ಲರೂ ಕೂಡಿರುವರು.
ಆ ಸ್ಥಾನಕ್ಕೆ ಅವಧೂತರು ಪ್ರಾಪ್ತರಾದರು. ಅಲ್ಲಿ ಸಿದ್ಧನಾಥರು 3 ತಿಂಗಳು ಇದ್ದು ನಿತ್ಯ ಬ್ರಹ್ಮ ಜಿಜ್ಞಾಸೆಯನ್ನ ನುಡಿಸುತ್ತಾ ಮುಮುಕ್ಷುಗಳ ಸಂಶಯ ದೋಷಗಳನ್ನ ಆನಂದದಿಂದ ಪರಿಹರಿಸುತ್ತಿದ್ದರು. ಒಂದು ದಿವಸ ಸಿದ್ಧಾರೂಢರನ್ನು ಕುರಿತು ಒಬ್ಬ ಶಿಷ್ಯನು ನಾನು ಎಂದು ಪ್ರತ್ಯಕ್ಷ ಈ ದೇಹಕ್ಕೆ ಅನ್ನುತ್ತಿರುವಾಗ ಆತ್ಮವೆಂದು ಈ ದೇಹಕ್ಕೆ ಅನ್ನಬೇಕಲ್ಲದೆ ಮತ್ಯಾವುದಕ್ಕೆ ಅನ್ನಬೇಕು ಎಂದು ಪ್ರಶ್ನೆ ಮಾಡಲು ಸಿದ್ಧರು ಅನ್ನುತ್ತಾರೆ, ಈ ದೇಹವು ಸಂಪೂರ್ಣವಾಗಿ ಧಾತುಮಯವಿರುವುದು. ಆ ಧಾತುಗಳಾದರೂ ಅನ್ನದ ಪರಿಣಾಮವಿರುವವು. ಆದ್ದರಿಂದ ಈ ಶರೀರಕ್ಕೆ ಅನ್ನಮಯ ಶರೀರವೆನ್ನುತ್ತಾರೆ. ಪಂಚಾತ್ಮಕಂ ಪಂಚ ಸುವರ್ತಮಾನಂ ಷಡಾಶ್ರಯಂ ಷಡ್ಗುಣಯೋಗ ಮುಕ್ತಂ ತಂ ಸಪ್ತಧಾತುಂ ತ್ರಿಮಲಂ ತ್ರಿಯೋನಿಂ ಚತುರ್ವಿಧಾಹಾರಮಯಂ ಶರೀರಂ. ಈ ಪ್ರಕಾರವಿರುವ ಈ ಶರೀರದೊಳಗಣ ತತ್ವಗಳನ್ನ ತನಗೆ ಪ್ರತ್ಯೇಕವಾಗಿ ನೋಡುವವನೇ ಚೈತನ್ಯಾತ್ಮನಾದ ಅಶರೀರ ಬ್ರಹ್ಮಸ್ವರೂಪನು. ಈ ಬ್ರಹ್ಮವನ್ನೇ ನಿರಂತರ ಲಕ್ಷಿಸಬೇಕು ಎಂದು ಹೇಗೆ ಮಾಡಬೇಕು ಎಂದು ಕೇಳುವೆಯಾದರೆ ಹೇಳುತ್ತೇನೆ ಕೇಳು. ಪೃಥಿವ್ಯಾಪತೇಜ ವಾಯು ಆಕಾಶ ಈ ಪಂಚಭೂತಗಳಿಂದಲೇ ವ್ಯವಹಾರವೆಲ್ಲ ನಡೆಯುತ್ತಿರಬೇಕು ಎಂದು ಪರಮಾತ್ಮನು ಏನು ಮಾಡಿದನೆಂದರೆ ಪ್ರತಿ ಒಂದು ಭೂತದ 2 ಭಾಗ ಮಾಡಿ ಪ್ರಥಮ ಭಾಗ ಆಶ್ರಯಕ್ಕೆ ಇಟ್ಟು 2ನೇ ಭಾಗದ 4 ಅಂಶಗಳನ್ನ ಮಾಡಿ ಒಂದೊಂದನ್ನು ಇತರ ಭೂತಗಳ ಆಶ್ರಯ ಭಾಗಕ್ಕೆ ಸೇರಿಸಿಬಿಟ್ಟನು. ಇತರ ಭೂತಗಳ ವಾದಾಂಶ ತಕ್ಕೊಂಡು ಪ್ರತಿ ಒಂದು ಭೂತವು 5 ಭಾಗ ಉಳ್ಳದ್ದಾಗಿ ಹೀಗೆ 25 ತತ್ವಗಳಾದವು. ಈ ಎಲ್ಲಾ ತತ್ವಗಳು ಕೂಡಿ ಈ ದೇಹವಾಯಿತು. ಆದರೆ ಆ ದೇಹವು ಚಲನರಹಿತವಾಯಿತು. ಇದನ್ನು ನೋಡಿ ಪರಮಾತ್ಮನು ಇದು ಜಡವಾಗಿದೆ, ನನ್ನ ಹೊರತು ಇದು ಚಲನವಾಗಲಾರದು ಎಂದು ತಿಳಿದು ಕಪಾಳವನ್ನ ಭೇದಿಸಿ ಜೀವ ರೂಪದಿಂದ ದೇಹದಲ್ಲಿ ಪ್ರವೇಶಿಸಿದನು. ಅಲ್ಲಿ ಶರೀರದ ಅಭಿಮಾನವನ್ನ ಹಿಡಿದು ಸ್ಥೂಲ ಭೋಗಗಳನ್ನು ಭೋಗಿಸಿ ಅದು ಲಯವಾದ ಕೂಡಲೇ ಸುಷುಪ್ತಿಯೊಳಗೆ ಹೋಗಿ ಆನಂದಮಯನಾಗುವನು. ಈ ಪ್ರಕಾರ 3 ಅವಸ್ಥೆಗಳಲ್ಲಿ ತಾನು ಸಾಕ್ಷಿ ರೂಪದಿಂದ ನೋಡುತ್ತಿದ್ದು ಅಂಥಾತನಿಗೆ ಸ್ಥೂಲ ದೇಹದ ಮಾತ್ರ ನಿತ್ಯ ಸಂಬಂಧವೆಂಬ ಮಾತು ಎಲ್ಲಿಯದು? ಆಗ ಶಿಷ್ಯನು ಕೇಳ್ತಾನೆ, ಗುರುಗಳೇ, ಹಾಗಾದರೆ ಪಂಚಭೂತಗಳು ಸ್ಥೂಲ ದೇಹಕ್ಕೆ ಸಂಬಂಧವು ಹೇಗಾಗುವುದು? ಇದಕ್ಕೆ ಸದ್ಗುರುಗಳು ಪ್ರತ್ಯುತ್ತರವನ್ನ ಕೊಡ್ತಾರೆ. ಅಲೈ ಶಿಷ್ಯನೇ ಕೇಳು, ದೇಹದೊಳಗಿನ ಕಠಿಣಾಂಶವೇ ಪೃಥ್ವಿ, ಹಾಗೆಯೇ ದ್ರವಾಂಶವೇ ಜಲ, ಚಲನವು ವಾಯುವಿನ ಅಂಶವು ಮತ್ತು ಸುಶಿರ ಭಾಗವು ಆಕಾಶವು. ಈ ಪ್ರಕಾರ ದೇಹವು ಭೂತಗಳಿಗೆ ಹಂಚಿಕೊಡಲು ದೇಹವು ಅಭಾವವಾಗುವುದು. ಅಂತ ಅಭಾವಾತ್ಮಕವಾದ ದೇಹ ನಾನು ಎಂದರೆ ಮಹಾ ಅನರ್ಥಕ್ಕೆ ಪಾತ್ರನಾಗುವಿ. ಆಗ ಶಿಷ್ಯನು ಕೈಗಳನ್ನು ಜೋಡಿಸಿ, ಹೇ ಗುರುನಾಥರೇ, 25 ತತ್ವಗಳಿಂದ ಕೂಡಿದ ಈ ದೇಹಕ್ಕೆ ಪ್ರತ್ಯೇಕವಾಗಿ ನಾನು ಚೈತನ್ಯ ರೂಪನಿರುವೆನು ಎಂದು ತಮ್ಮ ಕೃಪೆಯಿಂದ ತಿಳಿದು ನಾನು ಧನ್ಯನಾದೆನು ಎಂದು ನುಡಿಯುವಾಗೆ ಆನಂದಾಶ್ರುಗಳನ್ನ ಸುರಿಸುತ್ತಿದ್ದನು. ಆಗ ಸದ್ಗುರುಗಳು ಅವನಿಗೆ ಆಶೀರ್ವಾದವನ್ನ ಕೊಟ್ಟು ಕಳುಹಿಸಿದರು. ಅಲ್ಲೇ ಇದ್ದ ಒಬ್ಬ ಕುಷ್ಠರೋಗಿಯು ಸದ್ಗುರುನಾಥರ ಸಮೀಪ ಬಂದು, ಹೇ ದಯಾಳುವೆ, ಆ ಶಿಷ್ಯನ ಸಂಶಯ ರೂಪ ಮನೋರೋಗವನ್ನ ನೀವು ನಾಶ ಮಾಡಿದಿರಿ. ಹಾಗೆಯೇ ನನ್ನ ಕುಷ್ಠ ರೋಗವನ್ನಾದರೂ ಪರಿಹರಿಸಿರಿ ಎಂದು ಬಹುಧೈನ್ಯ ಭಾವದಿಂದ ನಮಿಸಲು ಸಿದ್ಧರು ಆತನಿಗೆ ಯಥೋಕ್ತ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿ ಆಮೇಲೆ ಪಾದೋದಕವನ್ನು ಸ್ನಾನ ಮಾಡಿಸಲು ಬಹಳ ಚಮತ್ಕಾರವಾಯಿತು. ಕುಷ್ಠರೋಗವು ಕೂಡಲೇ ಪರಿಹಾರವಾಗಿ ಆತನು ದಿವ್ಯ ದೇಹವನ್ನ ಹೊಂದಿದನು. ಈ ಚಮತ್ಕಾರಿಕ ಲೀಲೆಯನ್ನ ಕೇಳಿದ ಜನರೆಲ್ಲರೂ ಸಿದ್ಧರ ಕಡೆಗೆ ಓಡಿ ಬಂದರು. ಬಹು ಜನರು ಕೂಡಿದರಂತ ತಿಳಿದು ಅವಧೂತರು ಆ ಸ್ಥಾನವನ್ನ ಬಿಟ್ಟು ಹೋದರು. ಪ್ರಾರಬ್ಧವೆಂಬ ವಾಯುವು ಆ ದೇಹ ಪರ್ಣವನ್ನ ಹಾರಿಸಿಕೊಂಡು ಹೋಯಿತು. ಅನೇಕ ಗ್ರಾಮ ನಗರಗಳನ್ನ ನೋಡುತ್ತಾ ಸಿದ್ಧರು ವಿಜಯಪುರಕ್ಕೆ ಬಂದರು. ಅಲ್ಲಿ ಅನೇಕ ಲೀಲೆಗಳನ್ನ ತೋರಿಸಿದರು. ಭಾಂಗಿಯವರ ಮನೆ ಮುಂದೆ ಮಹಾತ್ಮರು ಕ್ಷಣ ಹೊತ್ತು ನಿಂತಿರಲು ಮನೆಯೊಳಗಿಂದ ಒಬ್ಬನು ಬಂದು ಸಿದ್ಧರನ್ನ ಕಂಡು ಈತನು ನಮ್ಮಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಯೋಗ್ಯನಿದ್ದಾನೆ ಎಂದು ಆಲೋಚಿಸಿ ಸಿದ್ಧರಿಗೆ ಒಂದು ರೊಟ್ಟಿ ತುಂಡು ಕೊಟ್ಟು ಅನ್ನುತ್ತಾನೆ, ಇಗೋ ನೋಡು, ಆ ರಾಶಿಯೊಳಗಿನ ಶಗಣಿಯನ್ನ ಆ ತಿಪ್ಪೆಗೆ ಚೆಲ್ಲು. ಇದನ್ನು ಕೇಳಿ ಸಿದ್ಧರು ಕೂಡಲೇ ಆ ಕೆಲಸ ಮಾಡಲಿಕ್ಕೆ ಹತ್ತಿದರು. ಕೆಲ ಹೊತ್ತಿನ ಮೇಲೆ ಆ ಮನುಷ್ಯನು ಒಳಗೆ ಹೋದನು. ಆಗ ಸಿದ್ಧರು ಅಲ್ಲಿ ಬಿಟ್ಟು ಹೋಗಿ ಮತ್ತೊಬ್ಬ ಗೃಹಸ್ಥನ ಬಾಗಿಲ ಮುಂದೆ ಭಿಕ್ಷೆಗಾಗಿ ನಿಂತಿರಲು
ಆತನು ಇವರನ್ನ ನೋಡಿ ಈ ಕೆಸರನ್ನು ತೆಗೆದು ಹಾಕಲಿಕ್ಕೆ ಈತನು ಚಲೋ ಸಿಕ್ಕಿದನು ಎಂದು ಚಿಂತಿಸಿ ಸಿದ್ಧರನ್ನ ಕುರಿತು, ನಿನಗೆ ರೊಟ್ಟಿ ಬೇಕೇನೋ ಎಂದು ಕೇಳಲು ಸಿದ್ಧರು ತಲೆಯನ್ನ ಹಾಕಿದರು. ಕೂಡಲೇ ಆ ಗೃಹಸ್ಥನು ಒಂದರ್ಧ ರೊಟ್ಟಿ ಕೊಟ್ಟು ಸಿದ್ಧರ ಕೈಯಲ್ಲಿ ಹಾಕಿ, ನೋಡು, ಈ ಕೆಸರನ್ನ ಆ ಬಾಗಿಲಿನ ಹೊರಗೆ ಚೆಲ್ಲು ಎಂದು ಹೇಳಿದನು. ಸಿದ್ಧರು ಹಾಗೆಯೇ ಮಾಡಲಾರಂಭಿಸಿದರು. ಆದರೆ ಆ ಮನುಷ್ಯನು ಮನೆಯೊಳಗೆ ಹೋದ ಕೂಡಲೇ ಸಿದ್ಧರು ಅಲ್ಲಿಂದ ಹೊರಟು ಹೋದರು. ತಾಸಬಾವಡಿಗೆ ಹೋಗಿ ಅಲ್ಲಿ ವಿಶ್ರಮಿಸುತ್ತಿರುವಾಗ ರಾತ್ರಿ ಆಗುತ್ತಲೇ ಒಬ್ಬ ಮನುಷ್ಯನು ಬಂದು, ಅಪ್ಪ, ಊಟ ಆಗಲಿಲ್ಲವೇ ಎಂದು ಕೇಳಲು ಮಹನೀಯರು ಇಲ್ಲವೆಂತ ಮಸ್ತಕದಿಂದ ಸಂಜ್ಞೆಯನ್ನ ಮಾಡಿದರು. ಆಗ ಅವನು ಊಟ ಮಾಡಿಸುತ್ತೇನೆಂದು ಸಿದ್ಧಾರೂಢರನ್ನ ಮನೆಗೆ ಕರ್ಕೊಂಡು ಹೋಗಿ ತಂಗಳ ಅನ್ನವನ್ನ ಉಣಿಸಿ, ಜುಮ್ಮಾ ಮಸೀದಿಗೆ ಬಾ, ನಡಿ, ಅಲ್ಲಿ ನಾಚು ಆಗುತ್ತದೆ, ನೋಡೋಣ ಎಂದು ಹೇಳಿ ಕರಕೊಂಡು ಹೋದನು. ಅಲ್ಲಿ ಹೋದ ಕೂಡಲೇ ಆ ಮಂದಮತಿಯು ಮಹಾತ್ಮರ ಕೈಯಲ್ಲಿ ಒಂದು ಹಿಲಾಲ ಕೊಟ್ಟು, ಇದನ್ನು ಹಿಡುಕೊಂಡು ಇಲ್ಲೇ ನಿಂತಿರು ಎಂದು ಹೇಳಲು ಸಿದ್ಧರು ಒಪ್ಪಿ ಆ ಮಶಾಲಿ ಹಿಡಿದುಕೊಂಡು ನಿಂತ್ಕೊಂಡರು. ಆಗ ಸಿದ್ಧರು ಅಂದ್ಕೊಳ್ತಾರೆ, ನಾನೇ ಎಲ್ಲರಿಗೂ ಶ್ರೇಷ್ಠನು, ಯಾಕೆಂದರೆ ನನ್ನ ಪ್ರಕಾಶದಿಂದ ಈ ಜಗದ ಆಟ ನಡೆಯುವುದು. ಕೆಲ ಹೊತ್ತಿನ ಮೇಲೆ ಸಿದ್ಧರಿಗೆ ನಿದ್ರೆ ಬರಲು ಮಶಾಲಿಯು ಕೆಳಗೆ ಬಿತ್ತು. ಕೂಡಲೇ ಆ ಮನುಷ್ಯನು ಬಂದು ಸಿದ್ಧರ ಕಪಾಳಕ್ಕೆ ಹೊಡೆದನು ಮತ್ತು ಪಂಜೆಯನ್ನು ಕೈಯಲ್ಲಿ ಕೊಟ್ಟು ಎದ್ದು ನಿಂದಿರಿಸಿದನು. ಆಗ್ಗೆ ಜನರೆಲ್ಲರೂ, ಇವನನ್ನು ಯಾಕೆ ನಿಂದಿರಿಸುತ್ತೀರಿ? ಈತನು ಹುಚ್ಚನಿದ್ದಾನೆ, ನಾವು ಬಲ್ಲೆವು ಅಂದರು. ಆಗ ಅವಧೂತರು ಅಂದುಕೊಳ್ತಾರೆ, ಚಲೋದಾಯಿತು. ಪ್ರತ್ಯಗಾತ್ಮನು ಹೇಗೆ ಸುಪ್ತಿಯೊಳಗಿಂದ ಎದ್ದು ಜಗನ್ನಾಟಕವನ್ನ ಪ್ರಕಾಶ ಮಾಡುತ್ತಾನೋ ಹಾಗೆ ನಾನು ತಮೋರೂಪ ನಿದ್ರೆಯೊಳಗಿಂದ ಎಚ್ಚೆತ್ತು ಈ ನಾಟಕವನ್ನು ಪ್ರಕಾಶಿಸುವೆನು. ಕಪಾಳದ ಪೂಜಾ ಮಾಡಿ ನನಗಿವರು ಬಹುಮಾನವನ್ನು ಕೊಡುತ್ತಾರೆ. ಹೀಗನ್ನುತ್ತಾ ಆ ಮಹನೀಯರು ಆನಂದದಿಂದ ತಲೆ ತೂಗುತ್ತಿದ್ದರು. ಆಟ ಪೂರ್ಣವಾದ ಬಳಿಕ ಆರೂಢರು ಅಲ್ಲೇ ಭೂಶಯನವನ್ನ ಮಾಡಿದರು. ಕೆಲವು ಕಾಲ ಇದೇ ಪ್ರಕಾರ ಸಿದ್ಧನಾಥರು ಕಷ್ಟವನ್ನ ಅನುಭವಿಸಿ ಯಾವ ಮನೆಯಲ್ಲಿಯೂ ಭಿಕ್ಷಾ ಸಿಗದು ಎಂದು ನೋಡಿ ಜನಸಂಚಾರದ ಸ್ಥಾನಗಳನ್ನ ಬಿಟ್ಟು ಬಿನಚೀಪ ಮಸೀದಿಯ ಹಿಂದೆ ಹೋಗಿ ಅಲ್ಲಿ ಇದ್ದು ಸೀತಾಫಲಾದಿಗಳನ್ನ ತಿಂದುಕೊಂಡಿರುತ್ತಾ ಭೂಮಿಯ ಮೇಲೆ ಮಲಗಿಕೊಳ್ಳುತ್ತಿದ್ದರು. ಅನ್ನ ವಸ್ತ್ರದ ಚಿಂತೆ ಇಲ್ಲದೆ ಪೂರ್ಣ ವೈರಾಗ್ಯವು ಸಿದ್ಧಿಸಲಾಗಿ ಮನಸ್ಸು ಏಕಾಗ್ರವಾಗಿ ಸ್ವರೂಪದಲ್ಲಿ ಚಿತ್ತವು ಲೀನವಾಗಿ ಶಾಂತಿಯನ್ನ ಹೊಂದಿತು. ಇವರನ್ನ ನೋಡಿ ತ್ರಿಗುಣಾತ್ಮಕ ಜನರು ತಮ್ಮ ತಮ್ಮ ಕಣಾನುಸಾರವಾಗಿ ಮಾತನಾಡುತ್ತಿದ್ದರು. ವರ್ಣನಿಷ್ಠರಾದ ಭ್ರಾಂತ ಜನರು ಈತನು ಚಾಂಡಾಲನಿರುವನು ಎನ್ನುವರು. ರಾಜಸ ಗುಣದವರು ಇವನು ಹುಚ್ಚನಿರುವನು ಎಂದು ನುಡಿಯುವರು. ಆದರೆ ಸತ್ವ ಗುಣಯುಕ್ತರಾದ ಸ್ತ್ರೀಯರು ಈತನು ಪ್ರಾರಬ್ಧವು ದುರ್ಧರವಾಗಿದೆ, ಜನರ ಸಂಘವನ್ನ ತ್ಯಾಗ ಮಾಡಿಸಿ ಅನ್ನ ಕೊಡದೆ ಇವನನ್ನು ವನದೊಳಗೆ ತಿರುಗಾಡಿಸುತ್ತದೆ. ಕರ್ಮದ ಕಾರ್ಯವು ಗಹನವಾದದ್ದು, ನಮ್ಮಿಂದ ತಿಳಿಯಲಾಗದು ಎಂದು ಭಾಷಣ ಮಾಡುತ್ತಿದ್ದರು. ಈ ಸ್ತ್ರೀಯರ ಮಾತುಗಳನ್ನ ಕೇಳಿ ಸಹನಶೀಲರಾದ ಸಿದ್ಧರು ಈ ಕೆಳಗಿನ ಅನುಭವವನ್ನ ನೆನಪು ಮಾಡ್ತಾರೆ. ಶ್ರೀಶೈಲದ ಪೂರ್ವ ದಿಕ್ಕಿನಲ್ಲಿ ಬದ್ವೇಲಿ ಎಂಬ ಗ್ರಾಮವಿರುವುದು. ಆ ಗ್ರಾಮದೊಳಗಿನ ಒಂದು ದೇವಾಲಯದಲ್ಲಿ ಮಹಾತ್ಮರು ಕೂತಿರುವಾಗ ಒಬ್ಬ ತಳವಾರನು ಬಂದು ಸಿದ್ಧರನ್ನ ಕುರಿತು, ನೀನು ಯಾರಿದ್ದಿ, ನಿಶ್ಚಯವಾಗಿ ಹೇಳು ಎಂದು ಕೇಳಲು ಲೌಕಿಕ ಭಾಷಣವನ್ನು ಮಾಡದಿರುವ ಸಿದ್ಧರು ಏನೊಂದು ಉತ್ತರ ಕೊಡದೆ ಸುಮ್ಮನಿದ್ದದ್ದನ್ನ ನೋಡಿ ಆ ತಳವಾರನು ಸಿಟ್ಟಿಗೆದ್ದು ಒಂದು ಏಟು ಒದ್ದು ಮಹಾತ್ಮರ ಕೈ ಹಿಡಿದು ಭರಭರನೆ ಎಳೆದು ಚಾವಡಿಗೆ ಕರಕೊಂಡು ಹೋದನು ಮತ್ತು ಕೋತ್ವಾಲನಿಗೆ ಹೇಳಿ ಕತ್ತಲೆಯ ಕೊಠಡಿಯೊಳಗೆ ಹಾಕಿದನು. ಕೋತ್ವಾಲನು 2ನೇ ಗ್ರಾಮಕ್ಕೆ ಹೋಗಿರಲು 3 ದಿನಗಳವರೆಗೆ ಸಿದ್ಧರು ಕೈದಿನೊಳಗೆ ಉಪವಾಸ ಬಿತ್ತಿದ್ದರು. ಕೋತ್ವಾಲನು 4ನೇ ದಿನ ತಿರುಗಿ ಬರಲು ತಳವಾರನು ಆತನಿಗೆ ನೆನಪು ಮಾಡಿದ ತಕ್ಷಣ ಮಹಾತ್ಮರನ್ನು ಹೊರಗೆ ತರಲಿಕ್ಕೆ ಆಜ್ಞೆಯನ್ನ ಕೊಟ್ಟನು. ಅಶಕ್ತರಾದ ಸಿದ್ಧ ಮುನಿಗಳನ್ನು ಇಬ್ಬರು ಹಿಡಿದು ಹೊರಗೆ ತರಲು ಕೋತ್ವಾಲನು, ನೀನು ಯಾರು ಇದ್ದಿ, ಯಾವ ಊರವನು ಎಂದು ಕೇಳಲು ಸಿದ್ಧರು ಉತ್ತರ ಕೊಡದಿರಲು ಕೋತ್ವಾಲನು ಸಮೀಪ ಬಂದು ಕೇಳಿದನು. ಆದರೂ ಸಿದ್ಧನಾಥರು ಮಾತನಾಡದಿರಲು ಕೋತ್ವಾಲನು, ಈತನ ಮೈ ಬಹಳ ನಾರುತ್ತದೆ, ಚಲೋದಾಗಿ 4 ಏಟು ಹೊಡೆದರೆ ಕೂಡಲೇ ಮಾತು ಹೊರಡುವವು ಎಂದು ತಳವಾರರಿಗೆ ಅಪ್ಪಣೆಯನ್ನ ಕೊಡಲು ಇಬ್ಬರು ಕೂಡಿ ಸಿದ್ಧ ಗುರುಗಳಿಗೆ 11 ಏಟನ್ನ ಹೊಡೆದರು. ಪ್ರತಿಯೊಂದು ಏಟಿಗೂ ಶಿವಾರ್ಪಣಮಸ್ತು ಎಂದು ಸಿದ್ಧರು ನುಡಿಯುತ್ತಿರಲು ಒಬ್ಬ ಬ್ರಾಹ್ಮಣನು ಇದನ್ನ ಕಂಡು ಸಿದ್ಧಾರೂಢರ ಶಾಂತಿ ಕಲೆಯನ್ನ ನೋಡಿ, ಈತನು ಮಹಾತ್ಮನಿರುವನು, ಇವನನ್ನು ಬಿಟ್ಟು ಬಿಡಿರಿ, ನಾನು ಮನೆಗೆ ಕರೆಕೊಂಡು ಹೋಗುವೆನು ಎಂದು ಕೋತ್ವಾಲನಿಗೆ ಹೇಳಲು ಆತನು ಸಿದ್ಧರನ್ನ
ಬಿಟ್ಟುಕೊಟ್ಟನು. ಆ ಬ್ರಾಹ್ಮಣನು ಸಿದ್ಧರನ್ನ ತನ್ನ ಗೃಹಕ್ಕೆ ಕರ್ಕೊಂಡು ಹೋಗಿ ಪ್ರೇಮದಿಂದ ಅಭ್ಯಂಗ ಸ್ನಾನವನ್ನ ಮಾಡಿಸಿ ಭೋಜನವನ್ನ ಮಾಡಿಸಿದನು. ಈ ಪ್ರಕಾರ 15 ದಿವಸ ತನಕ ಮಹಾತ್ಮರನ್ನು ರಕ್ಷಿಸಿದನು. ಗ್ರಾಮದ ಜನರೆಲ್ಲರೂ ಆ ಬ್ರಾಹ್ಮಣನ ಮನೆಗೆ ಬಂದು ಸಿದ್ಧ ಗುರುಗಳ ದರ್ಶನವನ್ನ ತಕ್ಕೊಂಡು ಅವರ ಮುಖದಿಂದ ಬರುವ ವೇದಾಂತ ಭಾಷಣವನ್ನ ಕೇಳಿ ತೃಪ್ತಿಯನ್ನ ಹೊಂದುತ್ತಿದ್ದರು. ವಿಜಾಪುರದಲ್ಲಿ ಅರಣ್ಯದೊಳಗೆ ಸಿದ್ಧಯತಿಗಳು ಇರುತ್ತಿರುವಾಗ ಸ್ತ್ರೀಯರು ಅಂದ ಮಾತುಗಳನ್ನ ಕೇಳಿದಾಗ ಈ ದುಃಖದ ಅನುಭವವನ್ನ ಸ್ಮರಿಸಿ ಸಿದ್ಧರು ಅಂದುಕೊಳ್ಳುತ್ತಾರೆ, ಇಲ್ಲಿಯ ಕಷ್ಟಗಳು ಅದಕ್ಕಿಂತ ಎಷ್ಟೋ ಲೇಸು. ಬಳಿಕ ಸಿದ್ಧರು ನಿರ್ವಿಕಲ್ಪ ಸಮಾಧಿಯೊಳಗೆ ಸ್ಥಿತರಾದರು. ಶ್ರೀ ಸದ್ಗುರುನಾಥನ ಗಹನವಾದ ಈ ಚರಿತ್ರದ ಶ್ರವಣದಿಂದ ಸರ್ವ ದೋಷಗಳು ಹರಣವಾಗುತ್ತವೆ ಮತ್ತು ಮನವು ಉನ್ಮನಾವಸ್ಥೆಯನ್ನ ಹೊಂದಿ ಅಲ್ಲಿ ಜ್ಞಾನ ಪ್ರಕಟವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ನಮ್ಮ ಪಾಪಗಳನ್ನ ಭಸ್ಮ ಮಾಡುವಂತಹ ಈ 10ನೇ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಓಂ ಶ್ರೀ ಸದ್ಗುರು ಗುರುನಾಥ ಆರೂಢ ಸ್ವಾಮಿ ಮಹಾರಾಜ್ ಕಿ ಜೈ. सकल साधु संत महाराज की जय. जय जय श्री रघुवीर समर्थ. श्री गुरुदेव दत्त.